last class I had given you some, yesterday's class I had given you some homeworks, right? First we will try to prove that in any rectangle the sum of internal angles, any rectangle, sorry, any quadrilateral, we can now quadrilateral, any quadrilateral, ಜನರಲ್ ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಯಾವುದೇ ಚತುರ್ಭುಜ ತಗೊಂಡ್ರೆ ಎಂತದ್ದೇ ಇರಬಹುದು, ಅದು ಇಂಥದ್ದು ಲಕ್ಷಣ ಅದಾವಂತಿಲ್ಲ, ಅದರಲ್ಲಿ ಒಳಕೋನಗಳ ಮೊತ್ತ 360 ಅಂತ ಪ್ರೂವ್ ಮಾಡಬೇಕಾಗಿದೆ ನಿಮಗೆ. ಓಕೆ, ಸೊ ಐ ವಾಂಟ್ ಯು ಟು ರೇಸ್ ಹ್ಯಾಂಡ್ಸ್ ಹೂಎವರ್ ಹ್ಯಾಸ್ ಡನ್ ದಿಸ್. ಇದಕ್ಕೂ 360 ಹಾಕಿದೆ ಅಂತ ಯಾರು ಪ್ರೂವ್ ಮಾಡ್ತಾರೆ? ಜಸ್ಟ್ ರೇಸ್ ಯುವರ್ ಹ್ಯಾಂಡ್ಸ್. ಸರಿ, ನಾವು ಮಾಡೇವ್ರಿ, ಪ್ರಯತ್ನ ಕರೆ ಅದು ಆಗವತ್ರಿ. ನೋ ಪ್ರಾಬ್ಲಮ್. ಸಂಬಡಿ ಎಲ್ಸ್? ಸುಮಯ್ಯ? ಹಾ ರೀ ಸರ್. ಹಾ, ಹೇಳ್ತಿ? ಹಾ ರೀ, ಹೇಳ್ತೇನೆ. ಈ ಚತುರ್ಭುಜದಲ್ಲಿ ಸರ್ ಒಂದು ಕರ್ಣವನ್ನ ಹೇಳ್ಬೇಕ್ರಿ. ಯಾವ್ದು? ಎ ಸಿ ಹೇಳಿಲಿ, ಬಿಡಿ ಹೇಳಿರಿ ಸರ್. ಸರಿ, ಅಲ್ಲಿ ಉಂಟಾದ ಕೋನಕ್ಕೆ 1, 2, 3, 4 ಅಂತ ಹೆಸರು ಇಡ್ರಿ ಸರ್. ಓಕೆ, ಅಥವಾ ಈಗ ಹಂಗ ಮಾಡೋಣ, ಕೋನ ಹಿಂಗ ಯೂಸ್ ಮಾಡ್ಕೊಂಡ ಮಾಡೋಣ, ಹೆಸರು ಯೂಸ್ ಮಾಡ್ಕೊಂಡ ಮಾಡೋಣ ಸುಮ್ಮನೆ. ಸೊ ಫಸ್ಟ್ ಇಲ್ಲೇನು ಮೊದಲು ನೋಡ್ರಿ, ದತ್ತ ಗಿವನ್, ದತ್ತಕ್ಕೆ ನಾವು ಇಂಗ್ಲಿಷ್ ಏನಂತೀವಿ? ಗಿವನ್. ಗಿವನ್ ಏನ್ ಕೊಟ್ಟಿದ್ದಾರೆ? ಏನ್ ಗಿವನ್ ಕೊಟ್ಟಿದ್ದಾರೆ? ನಮ್ಗೆ ಕೊಟ್ಟದ್ದು ಏನ್ ಕೊಟ್ಟಿದ್ದಾರೆ? ಬರೀ ABCD is a quadrilateral. ನಾ ಇಂಗ್ಲಿಷ್ ಹೋಗಿ ಮಾಡ್ತೇನೆ, ಓಕೆ ಅಲ್ಲ? ಎಲ್ಲರಿಗೂ ಸ್ವಲ್ಪ ಹೊಸ ಶಬ್ದಗಳು ಗೊತ್ತಾಗ್ತಾವ ನಿಮಗೆ. ಓಕೆ ಸರ್. ಇಸ್ ಎ ಕ್ವಾಡ್ರಿಲ್ಯಾಟ್ರಲ್. ಹೊಸ ಶಬ್ದಗಳು ಗೊತ್ತಾಗ್ತಾವ, ವಾಕ್ಯಗಳು ಗೊತ್ತಾಗ್ತಾವ, ಮುಂದೆ ಎಲ್ಲ ಸಾಧನಾ ತಪಸ್ಸಿಗೆ ಹೆಲ್ಪ್ ಆಗ್ತೈತಿ. ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ನೀನೇ ಹೇಳಿ ನೋಡೋಣ ಈಗ. ಚತುರ್ಭುಜ. ಚತುರ್ಭುಜ. ಚತುರ್ಭುಜ ಸರಿ, ನೀವು ಫಸ್ಟ್ ಹೇಳಿರಿ. ಕ್ವಾಡ್ ಅಂದ್ರೆ 4, ಕ್ವಾಡ್ ಅಂದ್ರೆ 4. ಇನ್ನ ಗಿವನ್. ಇನ್ನ ಟು ಪ್ರೂಫ್, ಏನ್ ಪ್ರೂವ್ ಮಾಡ್ಬೇಕು ನಮ್ಗ? ಟು ಪ್ರೂಫ್ ಸಾಧನೆ. ಕೋನ A ಪ್ಲಸ್ ಕೋನ B ಪ್ಲಸ್ ಕೋನ C ಪ್ಲಸ್ ಕೋನ D is equal to 360 degree. ಇದು ದತ್ತ, ಇದು ಸಾಧನೀಯ. ಆಂಗಲ್ A ಪ್ಲಸ್ ಆಂಗಲ್ B ಪ್ಲಸ್ angle C plus equal to 360 degree. ಓಕೆ, ಈಗ ಒಂದು ಕನ್ಸ್ಟ್ರಕ್ಷನ್ ಅನ್ನ ಸುಮಯ್ಯ ಹೇಳಿದ್ದು, ಕನ್ಸ್ಟ್ರಕ್ಷನ್ ಮಾಡ್ಬೇಕಾಗ್ತೈತಿ ಅಂತ ಹೇಳಿದ್ದು. ಏನೋ ಒಂದು ನಾವು ಈ ರಚನೆ ಯಾವತ್ತು ಹೆಂಗಿರ್ಬೇಕಿದು? ಸಾಧ್ಯವಾಗುವಂತ ರಚನೆ ಇರ್ಬೇಕು, ಅಸಾಧ್ಯವಾದಂತದ್ದು ಇರಬಾರ್ದು. ಯಾವುದೇ ಚತುರ್ಭುಜವನ್ನು ಕೊಟ್ಟರು ಇದನ್ನ ಮಾಡಾಕ ಸಾಧ್ಯ ಇರಬೇಕು, ಅವಾಗ ಮಾತ್ರ ಅದಕ್ಕೆ ಕನ್ಸ್ಟ್ರಕ್ಷನ್ ಅಂತಾರ. ಫಾರ್ ಎಕ್ಸಾಂಪಲ್, ನಾನು ಹಿಂಗೆ ಹೇಳಕ್ ಬರುದಿಲ್ಲ, ABCD ಈ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದು ವೃತ್ತವನ್ನು ಎಳೆಯಿರಿ ಅಂತ ನಾ ಕೊಟ್ಟನೆ ಅಂತ ತಿಳ್ಕೊ. ಅವಾಗ ನಿಮ್ದು ಏನ್ ಕ್ವಶನ್ ಇರ್ತೈತಿ? ಚಕ್ರೀಯ ಚತುರ್ಭುಜ ಆಕೈತಿ ಸೈಡ್ ಅಲ್ಲ, ಅಂತ ಸರ್ಕಲ್ ಎಳ್ಯಾಕ್ ಸಾಧ್ಯ ಐತೇನು ಅಂತ ಕ್ವಶನ್ ಐತಿಲ್ಲ ಫಸ್ಟ್. ಹೌದ್ರಿ, ಬರಂಗಿಲ್ರಿ ಅದ್ರಿ. ಅಲ್ಲ, ಬರಂಗಿಲ್ಲ ಬರತೈತಿ ಅಂತ ಹೇಳತ್ತಿಲ್ಲ. ಬಟ್ ಡು ವಿ ನೋ ದಟ್? ನಾನ್ ಬರಂಗಿಲ್ಲ ಅಂತಾನು ಹೇಳುದಿಲ್ಲ, ಬರಂಗಿಲ್ಲ ಅಂತ ಹೇಳ್ಬೇಕಾದ್ರೂ ಪ್ರೂಫ್ ಬೇಕಾಕೈತಿ ಅದಕ್ಕೆ. ಬಟ್ ಬರಂಗಿಲ್ಲ ಅಂತ ಗೊತ್ತಿಲ್ಲ, ಬರ್ತೈತಂತೂ ಗೊತ್ತಿಲ್ಲ. ನೋಡ್ರಿ, ABCD ಇವುಗಳ ಮೂಲಕ ಹಾದು ಹೋಗುವಂತೆ ಒಂದು ವೃತ್ತವನ್ನು ಎಳಿರಿ ಅಂತ ನಾನು ಒಂದ್ ವೇಳೆ ಅನ್ನೆ ಅಂದ್ರೆ ಇದಕ್ಕೆ ಒಂದು ಪ್ರೂಫ್ ಬೇಕು. ಏನ್ ಪ್ರೂಫ್ ಬೇಕು? ಯಾವುದೇ 4 ಬಿಂದುಗಳ ಮೂಲಕ ಹಾದು ಹೋಗುವಂತ ಒಂದು ವೃತ್ತ ಇರ್ತೈತೇನು ಅಂತ ನಮ್ ಕಡೆ ಇಲ್ಲ. ಅಂದ್ಮೇಲೆ ನಮ್ಗೆ ಏನು ಎಸ್ ಅಂತ ಹೇಳಕ್ ಬರುದಿಲ್ಲ, ನೋ ಅಂತ ಹೇಳಕ್ ಬರುದಿಲ್ಲ. ಗಣಿತದಲ್ಲಿ ಇದೊಂದು ಇಂಪಾರ್ಟೆಂಟ್ ನೋಡ್ರಿ. ಈಗ ನಾವ್ ಯಾವ್ದನ್ನೇ ಒಂದನ್ನು ಪ್ರೂವ್ ಮಾಡಿಲ್ಲ ಅಂದ್ರೆ ಅದನ್ನ ಸುಳ್ಳು ಅಂತ ಹೇಳಕ್ ಬರ್ತೈತಿ? ಅದು ಬರುದಿಲ್ಲ. ಸೊ ಈಗ ಯಾವ್ದೇ ಒಂದು ನಾನು ಹೇಳಿಕೆ ಕೊಟ್ನೆಪ್ಪ, ಆ ಹೇಳಿಕೆ ಕೊಟ್ನೆ ಅಂತಂದ್ರೆ ಅದಕ್ಕೆ ಯಾರೋ ಒಂದು ನಾನು ಪ್ರೂಫ್ ಕೊಟ್ಟಿಲ್ಲ ಅಂದ್ರೆ ನೀವು ಅದಕ್ಕೆ ಸುಳ್ಳು ಅನ್ನಕ್ಕೂ ಬರಂಗಿಲ್ಲ. ಯಾಕಂದ್ರೆ ಸುಳ್ಳು ಅನ್ಬೇಕಾದ್ರೆ ನಿಮ್ ಕಡೆ ಅದು ಸುಳ್ಳು ಅಂತ ಪ್ರೂವ್ ಬೇಕು.
ಇದು ಬಹಳ ಇಂಪಾರ್ಟೆಂಟ್ ಗಣಿತೊಳಗೆ. ಸೊ ಅದು ಸತ್ಯ ಅಂತ ಹೇಳಕ್ಕೂ ಪ್ರೂಫ್ ಬೇಕು, ಸುಳ್ಳು ಅಂತ ಹೇಳಕ್ಕೂ, ಇದು ಅಲ್ಲ ಅಂತ ಹೇಳಕ್ಕೂ ಪ್ರೂಫ್ ಬೇಕು, ಇದು ಸಾಧ್ಯನೇ ಇಲ್ಲ ಅಂತ ಹೇಳಕ್ಕೂ ಪ್ರೂಫ್ ಬೇಕು. ಸೊ ಎರಡು ಇಲ್ದಾಗ ಏನ್ ಮಾಡ್ಬೇಕು ನಾವು ಅದಕ್ಕೆ? ಏನ್ ಅನ್ಬೇಕು ನಾವು ಅದಕ್ಕೆ? ಸತ್ಯ ಅಂತೂ ನಮಗ್ ಪ್ರೂಫ್ ಇಲ್ಲ, ಸುಳ್ಳಂತೂ ಪ್ರೂಫ್ ಇಲ್ಲ, ಅವಾಗ ಏನ್ ಅನ್ಬೇಕು ಅದಕ್ಕೆ? ಏನ್ ಅನ್ಬೇಕು ಅದಕ್ಕೆ ನಾವು? ಗೊತ್ತಿಲ್ಲ, ಅಷ್ಟೇ, ನಮಗೆ ಗೊತ್ತಿಲ್ಲ. ಅಷ್ಟೇ. Okay, so ಗೊತ್ತಿಲ್ಲ. we don't know that thing. We don't know whether we can draw a circle passing through A, B, C, D. A, B, C, D ಗಳ ಮೂಲಕ ಹೋಗುವಂತೆ ಒಂದು ಸರ್ಕಲ್ ನ ಎಳಿಬಹುದೋ ಇಲ್ಲೋ, ಯಾವುದೇ A, B, C, D ಇದ್ದಾಗ ನಮ್ಗೆ ಗೊತ್ತಿಲ್ಲ. ಸೊ ಓನ್ಲಿ ದ್ಯಾಟ್ ವಿಚ್ ವಿ ನೋ ಕ್ಯಾನ್ ಶ್ಯೂರ್ಲಿ ಬಿ ಡನ್. ಯಾವ್ದನ್ನ ನಾವು ಖಚಿತವಾಗಿ ಮಾಡಬಹುದು ಅಂತ ಇರ್ತೈತಿ, ನಮ್ಗೆ ಗೊತ್ತಿರ್ತೈತಿ, ಅದನ್ನ ಮಾತ್ರ ನಾವು ರಚನೆ ಮಾಡ್ಕೋಬೇಕು. ಇಲ್ಲಿ ಅಫ್ಕೋರ್ಸ್ ಬಿ ಅಂಡ್ ಡಿ ಕರ್ಣವನ್ನ ನಾವು ಎಳಿಬಹುದು. ರಚನೆ ಇಂಗ್ಲಿಷ್ ಬರೀತಿಲ್ಲ. ಡ್ರಾ ದ ಡಯಾಗೋನಲ್ BD. BD ಸೇರಿಸಿ ಅಂತಾನು ಹೇಳ್ಬೋದು. ಜಾಯಿನ್ B with D to form the diagonal BD. ನಾನು ಬೇರೆ ಬರ್ತೇನೆ. ಡ್ರಾ ದ ಡಯಾಗೋನಲ್ BD. BD ಡಯಾಗೋನಲ್ ಅನ್ನು, ಕರ್ಣವನ್ನು ರಚಿಸಿ. ಡಯಾಗೋನಲ್ ಅಂದ್ರೆ ಏನು? ಕರ್ಣ. ಇನ್ನು ಬರ್ತೇವೆ ನಾವು ಪ್ರೂಫಿಗೆ ಬರ್ತೇವೆ. ಪ್ರೂಫ್ ಹೇಳಿ ಸುಮಯ್ಯ. ಕರ್ಣವನ್ನು ಎಳೆದಾಗ ಸರ್ ಎರಡು ತ್ರಿಭುಜಗಳು ಉಂಟಾಗಿದಾವ್ರಿ. ಕರೆಕ್ಟ್. ABD ಮತ್ತು BCD. ಎಸ್. ABD ತ್ರಿಭುಜದಲ್ಲಿ ಸರಿ ಕೋನ A ಮತ್ತು ಕೋನ ADB, ಕೋನ ABD ಪ್ಲಸ್ ಕೋನ ABD ಕೂಡಿಸಿದ್ರೆ 180 ಡಿಗ್ರಿ ಆಗ್ತೈತಿ. ಓಕೆ, ವೆರಿ ಗುಡ್. ಸೊ ಆಂಗಲ್ A ಅಂದ್ರೆ ಯಾವುದು? ಆಂಗಲ್ DAB ಐತ್ಲ, ಅದು ದೊಡ್ಡದು, ಪ್ಲಸ್ ADB. ವಾಯ್ಸ್ ಬ್ರೇಕ್ ಆಗತೈತಿ. ಇವಾಗ ಕ್ಲಿಯರ್ ಆಗೈತ್ರಿ ಸರ್. ಓಕೆ, ಆಂಗಲ್ AD ಪ್ಲಸ್, ಸರಿ, ವಾಯ್ಸ್ ಬ್ರೇಕ್ ಆಗ. ಓಕೆ, ಚೇಂಜ್ ಮಾಡ್ತೀನಿ. ವೆಯ್ಟ್, ಚೇಂಜ್ ಮಾಡ್ತೀನಿ. ಸ್ಕ್ರೀನ್ ಕಾಣುತ್ರಿ? ಸ್ಕ್ರೀನ್ ಕಾಣುತ್ರಿ ಮಾತಾಡಿದ್ದು? ಸರಿ ಕೇಳಿಸ್ವಾತ್ರಿ? ನೆಟ್ವರ್ಕ್ ಬರ್ತೈತಿ, ಚೇಂಜ್ ಆಗತೈತಿ. ಬಂತು? ಓಕೆ, ಸೊ ಆಂಗಲ್ A ಪ್ಲಸ್ ಆಂಗಲ್ ADB ಪ್ಲಸ್ ಆಂಗಲ್ ABD ಅಂತ ಹೇಳಕತ್ತಾವ ಸುಮಯ್ಯ. ಯಾಕ? ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಹೌದ್ರಿ ಸರಿ. ಒಂದ್ ತ್ರಿಭುಜದ 180 ಡಿಗ್ರಿ ಇರ್ತೈತ್ರಿ, ಎರಡ್ ತ್ರಿಭುಜದ 360. ಸೊ sum of internal angles of triangle ಯಾವುದು? ABD. ಕರೆಕ್ಟ್. ಅಂದ್ರೆ ತ್ರಿಭುಜ ABD ಯ ಒಳಕೋನಗಳ ಮೊತ್ತ ಇದು ಆಗಿರೋದ್ರಿಂದ ಹಿಂಗಾಗಿರ್ತದೆ. ಈಗ
ಇಲ್ಲಿ ಸುಮಯ ಎ ಡಿ ಬಿ ಮತ್ತು ಎ ಬಿ ಡಿ ಅಂತ ತಗೊಂಡ್ಲು. ಯಾಕ ಕೋನ ಡಿ ಮತ್ತು ಕೋನ ಬಿ ಅಂತ ತಗೊಲಿಲ್ಲ ಇಲ್ಲ? ಯಾಕ? ಆ ಕೋನ Is not looking at ಕೋನಾರ್ಧಕವಾಗಿ ಈ ಕೋನ ತಗೊಳಕತ್ತಿಲ್ಲ, ಪೂರ್ಣ ಈ ಕೋನ ತಗೊಳಕತ್ತಿಲ್ಲ ಸುಮಯ. ಯಾವ ಕೋನ ತಗೊಳಕತ್ತೇಳು? ಕೇವಲ ಇಷ್ಟ ಇದು ಕೋನ. ಹಂಗಾಗಿ ಇಲ್ಲಿ ಸಹಿತ ಈ ಕೋನ ತಗೊಳಕತ್ತಿಲ್ಲ ಸುಮಯ. ಯಾವ ಕೋನ ತಗೊಳತಾಳು? ಇಷ್ಟ. ಓನ್ಲಿ ಹಾಫ್ ರೀ. ಹಾಫ್ ಐತೆ ಅಂತ ಗೊತ್ತಿಲ್ಲ, ಅದು ಯಾರು ಹೇಳಿದ್ರೆ ಹಾಫ್ ಐತೆ ಅಂತ. ಇದು ಇದು ಇದೆಷ್ಟು ಆಗಿರ್ಬೋದು? ಇದು 30 ಡಿಗ್ರಿ ಆಗಿರ್ಬೋದು, ಇದು 40 ಡಿಗ್ರಿ ಆಗಿರ್ಬೋದು, ಗೊತ್ತಿಲ್ಲ ನಮ್ಗೆ. ಇದು ಗೊತ್ತಿಲ್ಲ, ಹಾಫ್ ಐತೆ ಅಂತ ಗೊತ್ತಿಲ್ಲ ನಮ್ಗೆ. ಹಾಫ್ ಇರುದೂ ಇಲ್ಲ, ಅದು ನಾರ್ಮಲ್ ಎನಿ ಚತುರ್ಭುಜ ತಗೊಂಡ್ರೆ ಹಾಫ್ ಇರ್ತೈತೆ ಅಂತ ಏನ್ ಗೊತ್ತಿಲ್ಲ. ಹಾಫ್ ಐತೆ ಅಂತ ನೀವು ತಿಳ್ಕೊಂಡು ಸಾಧಿಸ್ಬಿಟ್ರಿ ಅಂತಂದ್ರೆ ತಪ್ಪಾಕೈತೆ ಸಾಧನೆ. ಯಾಕಂದ್ರ ಹಾಫ್ ಇಲ್ದಾಗ ರೈಟ್. ಸೊ ಕೆಲವ್ರು ಏನ್ ಮಾಡ್ಬಿಡ್ತೀರಿ, ಇದಕ್ಕೆ ಅರ್ಧ ಕೊಟ್ಬಿಡ್ತೀರಿ, ಇದಕ್ಕೆ ಅರ್ಧ ಕೊಟ್ಬಿಡ್ತಾರೆ, ಆಮೇಲೆ ಸಾಧಿಸ್ಬಿಡ್ತಾರೆ. ಅದನ್ನ ಸಾಧನೆ ಆಯ್ತಿಲ್ಲ ಅಂತೇಳಿ. ತಪ್ಪದು ಸಾಧನೆ. ಯಾಕಂದ್ರೆ ನೀವು ಅರ್ಧ ಅಂತ ಅದನ್ನ ಏನ್ ಮಾಡ್ಕೊಂಡ್ರಿ, ಝ್ಯೂಮ್ ಮಾಡ್ಕೊಂಡ್ರಿ. ಸೊ ಕೊನೆಗೆ ನಿಮ್ಮ ಸಾಧನೆ ಕರೆಕ್ಟ್, ಕೊನೆಗೆ ನಿಮ್ದು ಬಂತಪ್ಪ, ಏನ್ ನೀವು ಸಾಧನೆ ಆಯ್ತು ಅದು ಬಂತಂದ್ರೆ ಕರೆಕ್ಟ್ ಅಂತಲ್ಲ ಪ್ರೂಫ್. ಒಳಗಿನ ಲಾಜಿಕಲ್ ಸ್ಟೆಪ್ ಏನಿರ್ಬೇಕು, ಕರೆಕ್ಟ್ ಇರ್ಬೇಕು. ಅವಾಗ ಏನಂತಾರ, ಓಕೆ ನೀ ಪ್ರೂವ್ ಮಾಡಿದಿ. ಯಾವಾಗ ಪ್ರೂವ್ ಮಾಡಿದಿ? ಈ ಕೋನ ಮತ್ತು ಈ ಕೋನ ಸಮ ಇದ್ದಾಗ ಮಾತ್ರ ನಿನ್ನ ಒಂದು ತರ್ಕ, ನಿನ್ನ ವಾದ ಸರಿ ಆಕೈತಿ. ಇರ್ಲಿಲ್ಲ ಅಂದ್ರೆ ಸರಿ ಆಗೋದಿಲ್ಲ ಅಂತ ಆಗ್ಬಿಡ್ತೈತಿ. ಅರ್ಥ ಆಯ್ತಾ? ಸೊ ಅದನ್ನ ಬಹಳ ಕೂಲಂಕುಷವಾಗಿ ಸ್ವತಂತ್ರವಾಗಿ ಯೋಚನೆ ಮಾಡೋ ಶಕ್ತಿ ಬರ್ಬೇಕು ನಮ್ಗೆ. ನೋಡ್ರಿ. ಓಕೆ, ಗುಡ್. ಸೊ ಇದಕ್ಕೆ ನಾನು 1 ಅಂತ ಕರಿತೇನೆ. ಇದಕ್ಕೆ 1 ಅಂತ ಕರಿತೇನೆ. 1 ಸಮೀಕರಣ. ನೆಕ್ಸ್ಟ್ ಏನ್ ಮಾಡಿ? ಇನ್ನೊಂದು ತ್ರಿಭುಜ ಐತ್ರಿ ಸರ್. ಬಿ ಸಿ ಡಿ ಐತಿ. ಹಾ, ಇಲ್ಲಿ ಆಂಗಲ್ ಸಿ ಸಿಡಿ ಪ್ಲಸ್ ಪ್ಲಸ್ ಆಂಗಲ್ ಸಿಬಿಡಿ ಸಿಡಿ ಸಿಬಿಡಿ ಪ್ಲಸ್ ಆಂಗಲ್ ಪ್ಲಸ್ ಸಿಬಿಡಿ ಸಿಡಿಬಿ. ಓಕೆ, ಇದು 2. ಏಕೆಂದ್ರೆ ಅಗೇನ್ ಸಮ್ ಆಫ್ ಆಂಗಲ್ ಆಫ್ ಇಂಟರ್ನಲ್ ಟ್ರಯಾಂಗಲ್ ಯಾವುದು? ಬಿಸಿಡಿ. ಬಿಸಿಡಿ ತ್ರಿಭುಜದ ಒಳಕೋನಗಳ ಮೊತ್ತ. ಈಗ ಏನ್ ಮಾಡ್ಬೋದು ನಾನು ಹಂಗಾದ್ರೆ? ಈಗ ಈ 2 ಸಮೀಕರಣಗಳನ್ನು ಕೂಡಿಸ್ಬೇಕ್ರಿ ಸರ್. ಕೂಡಿಸ್ಬೇಕು. ವೆರಿ ಗುಡ್. ಸೊ ಸಮೀಕರಣಗಳನ್ನ ಕೂಡಿಸೋದಂದ್ರೆ ಏನು? ಎಡಭಾಗ ಕೂಡಿಸೋದು. ಯಾಕಂದ್ರೆ ಇದು ನೋಡ್ರಿ, ಇದೊಂದು ತಕಡಿ, ಇದೊಂದು ತಕಡಿ. ಇಲ್ಲಿ ಎಡಭಾಗ ಬಲಭಾಗ ಸೇಮ್ ಆಗೈತಿ. ಇನ್ನೊಂದು ತಕಡಿ, ಇದು ಇಲ್ಲಿ ಎಡಭಾಗ ಬಲಭಾಗ ಸೇಮ್ ಆಗೈತಿ. ನಾನೇನ್ ಮಾಡ್ಬೋದು? ಎಡಭಾಗಕ್ಕೆ ಎಡಭಾಗ ಸೇರಿಸ್ಕೋಬಹುದು, ಬಲಭಾಗಕ್ಕೆ ಬಲಭಾಗ ಸೇರಿಸ್ಕೋಬಹುದು. ಆವಾಗ ತಕಡಿ ಮತ್ತೇನಾಗಿರ್ತೈತಿ? ಸಮತೋಲನ ಒಳಗಿರ್ತೈತ್ರಿ. ಬ್ಯಾಲೆನ್ಸ್ ಆಗಿರ್ತೈತಿ. ಇದನ್ನೆಲ್ಲ ನಾನು ಮಾಡಿದ್ದೇನೆ. ಒಂದ್ ನಿಮಿಷ. ಹೌದ್ರಿ. ನಾವ್ ಇದನ್ನ ಬೀಜಗಣಿತದ ಲೆಕ್ಕ ಮಾಡ್ಬೇಕಾದ್ರೆ ಮಾಡಿದೇವಲ್ಲ, ಎಡಭಾಗಕ್ಕೆ ಎಡಭಾಗ ಸೇರಿಸ್ಕೊಳ್ಳೋದು ಮಾಡಿದೇವಲ್ಲ. ಅದೇ ರೀತಿ ಸರಿ ಮಾಡಿದೇವ್ರಿ. ಈಗ ನಾವೇನ್ ಮಾಡೋಣ, ಸಮೀಕರಣ 1 ಮತ್ತು 2 ಕೂಡಿಸ್ಕೊಳ್ಳೋಣ ಈಗ. ಇವನ್ನ ಕೂಡಿಸಿದಾಗ ನಾವು ಏನನ್ನು ಪಡಿತೇವಿ? ಗೆಟ್ ಅಂದ್ರೇನು? ಪಡೆಯೋದು. ಸಮೀಕರಣ 1 ಮತ್ತು 2 ಸೇರಿಸಿ ನಾವು ಏನನ್ನು ಪಡೆಯುತ್ತೇವೆ ಅದನ್ನು ಬರಿತೇವೆ ಕೆಳಗೆ. ವಿ ಗೆಟ್. ನಮಗೇನ್ ಸಿಗ್ತತಿ? ಎಡಭಾಗ ಸೇರಿಸ್ಕೊಂಡು ಈಗ ಏನೈತೆ ಎಲ್ಲ ಬರ್ಕೊಂಡ್ಲಾಗೆ. ಆಂಗಲ್ ಎ ಪ್ಲಸ್ ಆಂಗಲ್ ಎ ಡಿ ಬಿ ಪ್ಲಸ್ ಆಂಗಲ್ ಎ ಬಿ ಡಿ ಪ್ಲಸ್ ಆಂಗಲ್ ಸಿ ಆಂಗಲ್ ಸಿ ಬಿ ಡಿ ಆಂಗಲ್ ಸಿಡಿಬಿ ಈಕ್ವಲ್ ಟು 180 ಪ್ಲಸ್ 180 360 ಡಿಗ್ರಿ. ಓಕೆ, ನೆಕ್ಸ್ಟ್. ಈಗ ನೆಕ್ಸ್ಟ್ ನಾನು ಸುಮಯ ಕೇಳೋದಿಲ್ಲ, ಸುಮಯಗಂತೂ ಬಂದೈತಿ. ನಾವು ಐ ವಿಲ್ ಆಸ್ಕ್ ಸಂಬಡಿ ಎಲ್ಸ್. ಐ ವಿಲ್ ಆಸ್ಕ್. ಸರಿ, ನಾ ಹೇಳ್ರಿ. ಇನ್ನು ಮುಂದಿನ ಯಾರು ಮುಗಿಸ್ತಾರೆ? ಎಲ್ಲರೂ ಕೈ ಎತ್ರಿ. ಇನ್ ಯಾರ್ಯಾರಿಗೆ ಬರ್ತೈತಿ ಎಲ್ಲರೂ ಕೈ ಎತ್ರಿ. ಇನ್ ಮಾಡಕ ಎಲ್ಲ 100 ಮಂದಿ ಬರ್ಬೇಕಿದು. ಬರ್ಲಿಲ್ಲ ಅಂದ್ರೆ ದಯವಿಟ್ಟು ಕೇಳ್ರಿ, ಏನ್ ಪ್ರಾಬ್ಲಮ್ ಆಗತೈತಿ ನಿಮ್ಗೆ. ಇನ್ ಈಸಿ ಐತಿ ಇದು. ಸರಿ, ಇನ್ನೊಂದು ಕಾರಣ ಹೇಳಿದಾಗ ಅಲ್ಲಿ 4 ತ್ರಿಭುಜ ಅಲ್ರಿ. ಅವಾಗ
ಇನ್ನೊಂದು ಕಾರಣ ಬೇಕಾಗಿಲ್ಲ ನನಗಿಲ್ಲಿ. ನಾನು ನಡಕಿನ ಕೋನಗಳು ನನಗೆ ಇಂಪಾರ್ಟೆಂಟ್ ಅಲ್ಲ, ದಂಡಿ ಕೋನಗಳು ಅಷ್ಟೇ ನನಗೆ ಇಂಪಾರ್ಟೆಂಟ್. ತೋರಿಸ್ತೇನೆ ನಿಮ್ಗೆ ಆಮೇಲೆ ಇದ್ರ ಅರ್ಥ ಏನು ಅನ್ನೋದನ್ನ ತೋರಿಸ್ತೇನೆ ಈಗ. ಇನ್ನೊಂದು ಕಾರಣ ನಾನು ಎಳೆಯೋ ಅವಶ್ಯಕತೆನೇ ಇಲ್ಲ ನನಗೆ ಇದನ್ನು ಪ್ರೂವ್ ಮಾಡಕ್. ನನಗೆ ನಡಕಿನ ಕೋನಗಳು ಇಂಪಾರ್ಟೆಂಟ್ ಅಲ್ಲ. ನಾನು 4 ತ್ರಿಭುಜ ಮಾಡ್ಕೊಂಡೆ ಅಂದ್ರ ಅವುಗಳ ಒಳಕೋನಗಳನ್ನ ತಗೊಂಡೆ ಅಂದ್ರೆ ಅಲ್ಲಿ ಒಳಗ ನಡಕ್ ಉಂಟಾಗಿರ್ತಾವಲ್ಲ ಆ ಕೋನಗಳು ಬಂದ್ಬಿಡ್ತಾವ ಅಲ್ಲಿ. ಆ ಕೋನಗಳು 360 ಡಿಗ್ರಿ ಆಗಿರ್ತಾವ, ಕಳೆದ್ರ ಬಿ ಬರ್ತೈತ್ರಿ. ಅವು ಬೇಡ ನನಗ. ಅವ್ ನಮಗ ಅದ್ರದ್ದೇನ್ ಸಂಬಂಧ ಇಲ್ಲ ಇಲ್ಲಿ. ಬೇಸಿಕಲಿ ಈಗ ಇಲ್ಲಿ ಮಟ್ಟ ನಾವ್ ಏನ್ ಹೇಳಿದ್ವಪ್ಪ ಅಂತಂದ್ರ, ಇಲ್ಲಿ ಸಿಂಪಲ್ ನೋಡ್ರಿ, ಇಲ್ಲಿ ಡಯಾಗ್ರಾಮ್ ನೋಡ್ರಿ. ಕೋನ ಎ, ಕೋನ ABD, ಕೋನ ಸಿ, ಕೋನ BDC, ಆಮೇಲೆ ಕೋನ ADB, ಇವೆಲ್ಲಾ ಕೂಡಿಸಿದ್ವು ನೋಡ್ರಿ. ಇವೆಲ್ಲಾ ಕೂಡಿದಾಗ ಈ ಚಿತ್ರ ತೆಗಿತೇನೆ, ಬೇರೆ 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 ಕಲರ್ ಚಿತ್ರ ತೆಗಿತೇನೆ ನೋಡ್ರಿ. ಯಾವ್ಯಾವುದು? ಈ ಕೋನ, ಆಮೇಲೆ ಈ ಕೋನ, ಆಮೇಲೆ ಈ ಕೋನ, ಈ ಕೋನ, ಈ ಕೋನ, ಈ ಕೋನ. ಇವನ್ನೆಲ್ಲಾನು ಕೂಡಿಸಿದಾಗ 360 ಅಂತ ಬಂತೀಗ ಸೆಪರೇಟ್ ಆಗಿ. ಅರ್ಥ ಆಯ್ತು? ಹಾಕ್ತಿದ್ದು ಕಲರ್ ಅಲ್ಲಿ ತೋರಿಸಿ ನೋಡಿ, ಬೇರೆ ಬೇರೆ ಕಲರ್. ಈ ಕೋನ್, ಈ ಕೋನ್, ಈ ಕೋನ್, ಈ ಕೋನ್, ಈ ಕೋನ್, ಈ ಕೋನ್. ಇನ್ನು ಏನ್ ಹೇಳ್ಬೋದು ನಾನು? ಚತುರ್ಭುಜದ ಒಳಕೋನಗಳ ಮೊತ್ತ ಯಾಕ? ಆಗಿರುತ್ತದೆ. ಎಲ್ಲಿ ಒಳಕೋನ? 360 ಡಿಗ್ರಿ. ರೈಟ್. ಸೊ ಇನ್ನೊಂದ್ ಸ್ವಲ್ಪ ಇಲ್ಲಿ ಕೆಲಸ ಐತಿ, ಇದಕ್ಕೆ. ರೈಟ್. ಸೊ ಅದನ್ನೀಗ ರಮೇಶ್ ಮಾಡ್ತಿ? ಕೋನ ಎ ಪ್ಲಸ್ ಕೋನ ABD ಮತ್ರಿ ಕೋನ CDB ರೀ. ಇನ್ ಬಾಜು ತರೋನು. ಹಾ ರೀ. ಮತ್ತೆ ಕೋನ ABD ರೀ, ADB ರೀ. ಪ್ಲಸ್ ಮತ್ತೆ ಇವ್ನ ಎರಡನ್ನು ಬಾಜು ತರ್ತೀನಿ. ಇನ್ ಯಾವ್ದು ಎರಡು ಬಾಜು ತೆಗಿತೀನಿ. ಇದನ್ನ ಮತ್ತು ಲಾಸ್ಟ್ ಕೋನ ರೀ, ಇದನ್ನ ಬಾಜು ತರ್ತೀನಿ. ಕೋನ ಎ ಪ್ಲಸ್ ಅವ್ನ ಎರಡು ಕುಶ ಕೋನ ಬಿ ಆಗ್ತೈತ್ರಿ. ಕೋನ ಸಿ ಪ್ಲಸ್ ಕೋನ ಡಿ 360 ಡಿಗ್ರಿ. ಕಾರಣ ಕೋನ ಎ ಪ್ಲಸ್ ಕೋನ ಸಿ ಕೋನ ಬಿ ಮತ್ತು ಇದನ್ನೆಲ್ಲ ಬರ್ಕೊಡ್ರಿ. ನಾನು ಚಂದ ಈ ಸಲ ಸಿಸ್ಟಮ್ಯಾಟಿಕಲಿ ಬರ್ತೀನಿ. ಸ್ವಲ್ಪ ನೀವು ಬರ್ಕೊಡ್ರಿ. ಸರಿ, ಝೂಮ್ ಮಾಡ್ರಿ, ಕಾಣಿಸ್ಬೇಕು. ಸ್ವಲ್ಪ ಝೂಮ್ ಮಾಡಕ್ ಬರೋದಿಲ್ಲ, ಇದು ಪೂರಾ ಝೂಮ್ ಬರಬೇಕು. ಓಕೆ. ಸೊ ಈಗ ಇನ್ ಜನರಲ್ ಆಗಿ ಇದನ್ನ ಮಂದಿ ಯೋಚನೆ ಮಾಡಿದ್ರು. ಓಕೆ, ಹಿಂಗಿತ್ತದು, ಇದು ಎದ್ರೊಳಗ ಆಯ್ತಿದ್ದು
ಚತುರ್ಭುಜದ ಕೇಸ್ದೊಳಗ ಆಯ್ತು. ಬಟ್ ಜನರಲ್ ಯಾವ್ದೋ ಒಂದು ಪಾಲಿಗಾನ್ ಆಯ್ತಪ್ಪ. ಜನರಲ್ ಪಾಲಿಗಾನ್ ಅಂದ್ರೆ ಜನರಲ್ ಅಂದ್ರೆ ಏನೋ ಒಂದು ಎಷ್ಟೋ ಸೈಡ್ಗಳ ಒಂದು ಬಹುಭುಜಾಕೃತಿ ಐತಪ್ಪ. ಹೆಂಗೋ ಐತದ, ಎಲ್ಲ ಸಮ ಇರ್ಬೇಕಂತೂ ಇಲ್ಲ. ಈ ತರ ಒಂದು ಐತಪ್ಪ ಬಹುಭುಜಾಕೃತಿ. ಅಂದ್ರೆ ಏನಿರ್ಬಾರ್ದು, ಕಾನ್ಕೇವ್ ಇರ್ಬೇಕಿದು. ಇದು ಪೀನ ಇರ್ಬೇಕು. ಪೀನ ಇರ್ಬೇಕಂದ್ರೆ ಏನರ್ಥ? ಫಾರ್ ಎಕ್ಸಾಂಪಲ್ ಹಿಂಗಿರ್ಬಾರ್ದು. ಆವೃತ್ತವಾಗಿರ್ಬೇಕ್ರಿ ಸರ್. ಇದು ಆವೃತ್ತ ಆಗೈತಿ, ಆದ್ರೆ ಇದು ನಿಮ್ನ ಐತಿ. ಇದಕ್ಕೆ ನಾವೆಂತ ಕರಿತೀವಿ? ನಿಮ್ನ ಅಂತ ಕರಿತೀವಿ. ನಿಮ್ನ. ಹಾ ದರ್ಪಣ ಅಲ್ಲ ಅದು ಸರಿ. ಹಾ, ಅದೇ ಶಬ್ದ ಅದೇ ಅರ್ಥದಲ್ಲಿ ಯೂಸ್ ಮಾಡಿದ್ವಿ. ದರ್ಪಣದೊಳಗ ನಿಮ್ನ ದರ್ಪಣ ಅಂತ ಇದಕ್ಕಂತ ನೋಡಿ. ಈ ತರ ದರ್ಪಣ ಇತ್ತಪ್ಪ, ಹಿಂಗಿತ್ತು ದರ್ಪಣ, ಬಾಗಿದ್ದು ಹಿಂಗ್ ಒಳಗಡೆ ಬಾಗಿದ್ದಿದ್ರೆ ನಿಮ್ನ ಅಂತ ಕರಿತೀವಿ. ನಿಮ್ನ ದರ್ಪಣ. ಪೀನ ದರ್ಪಣ ಅಂದ್ರೆ ಹಿಂಗಿರ್ತೈತಿ, ಉಬ್ಬಿದ್ದಿರ್ತೈತಿ, ಹೌದಲ್ಲ? ಸೊ ಇದು ಪೀನ ದರ್ಪಣ. ಇದು ಪೀನ ಕಾನ್ವೆಕ್ಸ್. ಇದಕ್ ನಾವೇನಂತ ಕರಿತೀವಿ? ಇದಕ್ಕ ಕಾನ್ವೆಕ್ಸ್ ಪಾಲಿಗಾನ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಇಂಥವಕ್ಕ ಕಾನ್ವೆಕ್ಸ್ ಪಾಲಿಗಾನ್. ಪಾಲಿಗಾನ್ ಅಂದ್ರೆ ಬಹುಭುಜಾಕೃತಿ. ಪಾಲಿ ಇಸ್ ಬಹು. ಪಾಲಿಯೆಸ್ಟರ್, ಬಹಳಷ್ಟು ಪಾಲಿಥೀನ್, ಪಾಲಿಥೀನ್ ಅಲ್ಲಿ ಬಹಳಷ್ಟು ಕೆಲವೊಂದು ಚೈನ್ಸ್ ಇರ್ತಾವ, ಕಾರ್ಬನ್ ಚೈನ್ಸ್ ಅಂತ ಕರಿತೀವಿ. ಅದರಿಂದ ನಿಮ್ ಪಾಲಿಥೀನ್ ಪ್ಲಾಸ್ಟಿಕ್ ಮಾಡಿರ್ತಾರ. ಅದೇ ರೀತಿ PVC ನೀವು ಹೊಲದಾಗ ಪೈಪ್ ಉಪಯೋಗಿಸ್ತಿರಲ್ಲ, ಪಾಲಿವಿನೈಲ್ ಕ್ಲೋರೈಡ್. ಅದು ಪಾಲಿವಿನೈಲ್ ಕ್ಲೋರೈಡ್. ಸೊ ಅಲ್ಲಿ ಒಂದು ತರದ ಚೈನ್ ಉಂಟಾಗಿರ್ತೈತಿ. ಅದೇ ಮಾಲಿಕ್ಯೂಲ್ ಏನಾಗಿರ್ತೈತಿ, ರಿಪೀಟ್ ಆಗಿ ಜಾಯಿನ್ ಆಗಿರ್ತೈತಿ. ಇವುಗಳಿಗೆಲ್ಲದಕ್ಕೂ ಏನಂತ ಕರೀತಾರೋ ಪಾಲಿಮರ್ಸ್ ಅಂತ ಕರಿತಾರೆ ಇವಕ್ಕೆಲ್ಲದಕ್ಕೂ. ಇದ್ರೊಳಗೆ ಇಂಜಿನಿಯರಿಂಗ್ ಒಳಗೆ ಒಂದು ಬ್ರಾಂಚೆ ಅದು ಪಾಲಿಮರ್ ಟೆಕ್ನಾಲಜಿ ಅಂತ. ಪ್ಲಾಸ್ಟಿಕ್ಸ್, PVC ಪೈಪ್ಸ್, ಇಂಥದ್ದೆಲ್ಲ ಹೊಸ ಮಟೀರಿಯಲ್ ಗಳನ್ನ ಆವಿಷ್ಕಾರ ಮಾಡೋದು, ತಯಾರು ಮಾಡೋದು. ಅವುಗಳಿಗೆ ಇಂತಿಂತ ಗುಣಲಕ್ಷಣಗಳಿರುವಂತಹ ಮಟೀರಿಯಲ್ಗಳು ತಯಾರು ಮಾಡೋದು. ಹಗರಾಗಿರ್ಬೇಕು, ಹಿಂಗಿರ್ಬೇಕು, ಆ ತರದ ಗುಣಲಕ್ಷಣಗಳಿರುವಂತಹ ಹೊಸ ಪದಾರ್ಥಗಳನ್ನ ಚೀಪ್ ರೇಟ್ ಅಲ್ಲಿ ತಯಾರು ಮಾಡುವಂತಹ ಒಂದು ಎಂಜಿನಿಯರಿಂಗ್ ವಿಭಾಗ ಪಾಲಿಮರ್ಸ್. ಪಾಲಿ ಅಂದ್ರೆ ಬಹಳಷ್ಟು ಇರುವಂತದ್ದು. ಪಾಲಿಟೆಕ್ನಿಕ್, ಬಹಳಷ್ಟು ಬ್ರಾಂಚ್ಗಳಿರುವಂತಹ ಇದಕ್ಕೆ ಪಾಲಿಟೆಕ್ನಿಕ್ ಅಂತ ಕರೀತಾರೆ. ಪಾಲಿ ಮೀನ್ಸ್ ಬಹು. ಬರ್ಕೊಡ್ರಿ, ಪಾಲಿ ಮೀನ್ಸ್ ಬಹು. ಗಾನ್ ಮೀನ್ಸ್ ಇಲ್ಲಿ ಗೋನಲ್. ಪಾಲಿಗೋನ್. ಗೋನಲ್ ಇಸ್ ಲೈಕ್ ಅ trigonometry. Gono is related to angles. So polygon is a ಬಹುಕೋನವನ್ನು ಹೊಂದಿರುವಂತ ಬಹುಭುಜಾಕೃತಿ. ಇದು ಎಂತ ಬಹುಭುಜಾಕೃತಿ? ಕಾನ್ವೆಕ್ಸ್ ಐತಿ. ಇದು ಪೀನ್ ಐತಿ, ಇದು ಕಾನ್ಕೇವ್ ಐತಿ. ಈ ಕಾನ್ವೆಕ್ಸ್ ಪಾಲಿಗಾನ್ ಯಾವ್ದೇ ಇದ್ರು ಸಹಿತ ಇವುಗಳ ಒಳಕೋನಗಳ ಮೊತ್ತ, ಸಪೋಸ್ ಇದಕ್ಕೆ n ಸೈಡ್ಸ್ ಇದು ಅಂತಿಕೋರು, 1 2 3 ಹಿಂಗೆ ಎಷ್ಟೋ ಬಹಳಷ್ಟು ಸೈಡ್ ಅದಾವ. ಫೈನಲಿ n ಸೈಡ್ಗಳು ಅದಾವ. ಇದಕ್ಕೆ n ಬಹುಗಳು ಇದ್ದು ಅಂತಂದ್ರೆ ಇದರ ಒಳಕೋನಗಳ ಮೊತ್ತ ನೀವೆಲ್ಲರೂ ಹೇಳಿದ್ರಲ್ಲ, ಏನಂತ? ಎಷ್ಟಿರ್ತೈತಿ? -180 ಡಿಗ್ರಿ into 180 degrees. ಹಂಗಾದ್ರೆ ನೋಡ್ರಿ, ತ್ರಿಭುಜ ಇದ್ದಾಗ ಏನಾಯ್ತು? n = 3 ಇದ್ದಾಗ ತ್ರಿಭುಜ ಇದ್ದಾಗ ಏನಾಗ್ತಿದ್ದು? ಈ ಫಾರ್ಮುಲಾ ಏನಾಯ್ತು? 3 - 2 1 ಬಂದ್ರೆ 1 × 180 n = 4 ಚತುರ್ಭುಜ ಇದ್ದಾಗ ಏನಾಯ್ತು ನೋಡ್ರಿ? 5 ಪಂಚಭುಜಾಕೃತಿ ಇದ್ದಾಗ ಎಷ್ಟಾತ್ ನೋಡ್ರಿ? 540. ಷಡ್ಭುಜಾಕೃತಿ ಇದ್ದಾಗ ಏನಾತ್ ನೋಡ್ರಿ? 720. ಇವುಗಳನ್ನೇ ನಿಮ್ಗ n = 8 ಅಷ್ಟಭುಜಾಕೃತಿ ಇದ್ದಾಗ 1080. ನಾನ್ ನಿಮ್ಗ ಸೆಪರೇಟ್ ಆಗಿ ಪ್ರೂವ್ ಮಾಡಕ್ ಹೇಳಿದ್ವಿ. ಪಂಚಭುಜಾಕೃತಿಗೆ, ಷಡ್ಭುಜಾಕೃತಿಗೆ, ಅಷ್ಟಭುಜಾಕೃತಿಗೆ ಹೋಮ್ವರ್ಕ್ ಕೊಟ್ಟಿನಿ. ಆದ್ರೆ ನೀವೇನಾದ್ರೂ ಇದನ್ನ ಪ್ರೂವ್ ಮಾಡಿಬಿಟ್ರೆ ಅಂತಿಕೋರಿ, ಅವು ಎಲ್ಲವನ್ನು ಒಮ್ಮೆ ಪ್ರೂವ್ ಮಾಡಿದಂಗ ಇದನ್ನ ನೀವು ಪ್ರೂವ್ ಮಾಡಿಬಿಟ್ರಿ, ಯಾವುದೇ ಕಾನ್ವೆಕ್ಸ್ ಪಾಲಿಗಾನದ ಒಳಕೋನಗಳ ಮೊತ್ತ n - 2 × 180 ಡಿಗ್ರೀಸ್ ಇರ್ತೈತಿ ಅಂತ ನೀವೇನಾದ್ರೂ ಪ್ರೂವ್ ಮಾಡಿದ್ರಿ ಅಂತಂದ್ರೆ ಏನರ್ಥ ಆಯ್ತು? ಎಲ್ಲಾನು ಸಹಿತ ನೀವು ಒಮ್ಮೆ ಪ್ರೂವ್ ಮಾಡಿದಂಗ. ಇನ್ನೇನು ಪ್ರೂವ್ ಮಾಡಕ್ ನಿಮ್ಗ ಬೇಕಾಗಿಲ್ಲ. ಸರಿ, ಮನಿ ಒಳಗ್ ಮಾಡ್ಕೊಂಡ್ ಬರ್ತೇವ್ರಿ. ಇವತ್ತು ಹೋಗಿರಿ ಮಾಡ್ತಾರೆ ಇದನ್ನ. Yes, sir. ಸರಿ. ಸೇಮ್ ಟೆಕ್ನಿಕ್, Yes, sir. ಬರೆಯೋದಷ್ಟೇ.
ಟೆಕ್ನಿಕ್ ಸೇಮ್ ಐತಿ ಇವತ್ತೇನು ಉಪಯೋಗಿಸಿದ್ರಲ್ಲ ಚತುರ್ಭುಜಕ್ಕೆ ಅದೇ ಟೆಕ್ನಿಕ್ ಐತಿ. ಆದ್ರೆ ಬರೆಯೋದು ಮಾತ್ರ ಸ್ವಲ್ಪ ಕರೆಕ್ಟ್ ಆಗಿ ಅದನ್ನ ಬರೆಯೋದು ಸ್ವಲ್ಪ ಅಷ್ಟೇ. ಬರೆಯೋದು ಹೆಂಗಪ್ಪ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಐಡಿಯಾ ಸೇಮ್ ಐತಿ, ಹೌದಾ ಇಲ್ಲ? ಐಡಿಯಾ ಬಂತಂದ್ರ ಐಡಿಯಾ ಎಷ್ಟು ಎಸ್ ಎಸ್ ಮಾಡ್ಕೊಂಡ್ ಬರ್ತೀರಿ ಇದನ್ನ. ಹೋಮ್ವರ್ಕ್ ಕೊಡ್ಲಿ ಇನ್ನ? ಎಸ್ ಸರ್. ಸರಿ. ಇದು ಹೋಮ್ವರ್ಕ್. ಓಕೆ ಫೈನ್. ಸೊ ಪ್ರೂವ್ ದ್ಯಾಟ್ ಇದೆ ಏನು ಸಮ್ ಆಫ್ ಇಂಟರ್ನಲ್ ಆಂಗಲ್ಸ್ ಆಫ್ ಎ ಕಾನ್ವೆಕ್ಸ್ ಪಾಲಿಗಾನ್ ಈಸ್ ಈಕ್ವಲ್ ಟು n-2 into 180 degrees. ಇದು ಇಂಗ್ಲಿಷ್ ತಗೋಬೇಕಾದ್ರೆ ಬರೆಸ್ತೇನೆ. ಪ್ರೂವ್ ದ್ಯಾಟ್ the sum of internal angles of any convex polygon having n sides is equal to n-2 into 180 degrees. Prove that the sum of ಮ್ಯಾಲಿನ ತೋರ್ಸ್ ಮ್ಯಾಗೇನಿಲ್ಲ. ಸರಿ, ನೀವು ನೀನು ಪಂಚಭುಜಾಕೃತಿ ಷಟ್ಭುಜಾಕೃತಿ ಎಲ್ಲ ಇದ್ ಬಂದಿರಿ, ಅದನ್ನ ಪಂಚಭುಜಾಕೃತಿ ಮಾಡ್ಕೊಂಡ್ ಬಂದಿವ್ರಿ. ಮಾಡ್ಕೊಂಬಂದಿರಲ್ಲ? ಓಕೆ, ಇದನ್ನ ಮಾಡ್ಬಿಟ್ರಂದ್ರ ಅದೆಲ್ಲಾನು ಬಂದ ಹೋಗ್ತದೆ ನೋಡೋದು. ಪಂಚಭುಜಾಕೃತಿ ಎಷ್ಟು ಬಂತು? 540 ಬಂತು. ಯಾಕಂದ್ರೆ ಒಂದ್ ತ್ರಿಭುಜ ಆತಿತ್ರಿ, ಒಂದು ಚತುರ್ಭುಜ ಆತಿತ್ರಿ. ಓಕೆ, ಇಲ್ಲಿ ನಾವು ಇದನ್ನ ಪ್ರೂವ್ ಮಾಡ್ಬೇಕಾದ್ರೆ ಯಾವ್ದೋ ಚತುರ್ಭುಜದ ಉಪಯೋಗಿಸೋದಿಲ್ಲ. ಇದನ್ನ n-2 into 180 degrees ನಾವೇನಿಗೆ ತ್ರಿಭುಜದ ಮಾಡಿದಿವಲ್ಲ ಅದನ್ನಷ್ಟು ಉಪಯೋಗಿಸಿದ್ರೆ ಸಾಕು. 3 ತ್ರಿಭುಜ ಹಾಕೋಬಿಡ್ರಿ ಅಷ್ಟ. 3 ತ್ರಿಭುಜ ಆಗ್ತಾವು 5 ಇದ್ದಾಗ. ಆಲ್ ರೈಟ್, ಈಗ ಬರ್ಕೊಂಡ್ರಿ? ತೆಗಿಲಿ. ಎಸ್ ಸರ್. ನೆಕ್ಸ್ಟ್, ಓಕೆ, ಟ್ರಯಾಂಗಲ್ ಏರಿಯಾದ ನಾವೆಲ್ಲ ಎಲ್ಲಾ ಕೇಸ್ಗಳನ್ನು ಮಾಡಿದ್ವಲ್ಲ? ಯಾವ್ದೇ ಕೇಸ್ ಇದ್ರು ಸಹಿತ ಹಿಂಗಿದ್ರು ಸಹಿತ ಮಾಡಿದ್ವಲ್ಲ? ಸರಿ ಎಲ್ಲಾ ಮಾಡ್ಯಾವ್ರಿ. ಎಸ್ ಸರ್. ಈಗ ನಾವು ಹೆರಾನ್ ಸೂತ್ರಕ್ಕ ಸ್ವಲ್ಪ ಹೋಗೋಕ್ಕಿಂತ ಮೊದಲು ಏನ್ ಮಾಡೋಣಪ್ಪ ಅಂದ್ರೆ, ಹೆರಾನ್ಗೆ ಏನ್ ಕ್ವಶನ್ ಬಂದಿತ್ತು? ಈಗ ನಾವ್ ಏನ್ ಕ್ವಶನ್ ಇತ್ತಂದ್ರೆ, ಸಪೋಸ್ ನಮಗ್ ಒಂದ್ ಯಾವ್ದೋ ತ್ರಿಭುಜ ಐತಪ್ಪ, ಅದ್ರ ಹೈಟ್ ಗೊತ್ತಿಲ್ಲ ನನಗೆ, ಆದ್ರೆ ಈ 3 ಬಾಹುಗಳು ಗೊತ್ತಾವ ನನಗೆ. ಫಾರ್ ಎಕ್ಸಾಂಪಲ್ ಇದು 3 ಸೆಂಟಿಮೀಟರ್ ಐತಿ, ಆಮೇಲೆ ಇದು 4.5 ಸೆಂಟಿಮೀಟರ್ ಐತಿ, ಆಮೇಲೆ ಇದು 7 ಸೆಂಟಿಮೀಟರ್ ಐತಿ, ಅಥವಾ 6.7 ಸೆಂಟಿಮೀಟರ್ ಐತಿ, ಹಿಂಗೇನೋ ಐತಿ. ಆವಾಗ ಇದ್ರ ಹೈಟೇ ಗೊತ್ತಿಲ್ಲ ನಂಗೆ. ಈ 3 ಟರ್ಮ್ಸ್ ಅಲ್ಲಿ ಅಂದ್ರೆ ಇವ್ 3 ಬಾಹುಗಳಿಗೆ ನಾವೇನು ABC ಅಂತ ಅಂತಿಗೋರಿ. ಈ ABC ಗಳನ್ನ ಒಳಗೊಂಡಂತಹ ಒಂದು ಯಾವ್ದಾದ್ರು ಫಾರ್ಮುಲಾವನ್ನ ರಚಿಸಬಹುದೇನು ನಾನು? ಕರೆಕ್ಟ್. ಈ 3 ಬಾಹುಗಳನ್ನ ಒಳಗೊಂಡಿರುವಂತಹ ಸೂತ್ರ ನಾನು ತೆಗಿಬಹುದೇನು? ತೆಗದ್ನೆ ಅಂತಂದ್ರೆ ಅದ್ರದ್ದು ಯೂಸ್ ಐತೋ ಇಲ್ಲೋ? ಆ 3 ABC ಒಳಗೆ ನಾನು ಇದನ್ನ ಹಾಕೊಂಡೆ ಅಂದ್ರೆ ಎಂತದ ತ್ರಿಭುಜ ಕೊಟ್ಟು ನಾನು ಏನ್ ಮಾಡ್ಬೋದು? ಪಟಕ್ನ ಅದ್ರದ್ದು ವಿಸ್ತೀರ್ಣ ತೆಗಿಬಹುದು. ವಿದ್ಯಾರ್ಥಿ ಹೈಟ್ ತೆಗೆಯೋದು ಏನೇನ್ ಮಾಡೋದು ಎಲ್ಲ ಬೇಕಾಗಿಲ್ಲ. ಸೊ ಸಮಹೌ ನಾನು ಒಂದು ಜನರಲ್ ಫಾರ್ಮುಲಾವನ್ನ ಮಾಡ್ಬೋದೇನು? ಕೇವಲ ABC ಅನ್ನು ಒಳಗೊಂಡ ಫಾರ್ಮುಲಾ, ಅದ್ರಲ್ಲಿ H ಇರಬಾರ್ದು ಅಂತ ಒಂದು ಕ್ವಶನ್ ಇತ್ತು. ಇದನ್ನ ಮಾಡೋ ಸಲುವಾಗಿ ನಾವು ಮೊದಲು ಏನ್ ಮಾಡೋಣ? ಸಿಂಪಲ್ ಕೇಸ್ ತಗೊಂಡು ಯಾವ್ದನ್ನ ತಗೊಂಡು, ಸಪೋಸ್ ನಾನು ಸಮಬಾಹು ತ್ರಿಭುಜ ಐತೆ ಅಂತ ತಿಳ್ಕೊಂಡಿದ್ವಿ. 3 ಬಾಹುಗಳು ಸೇಮ್ ಅದಾವ. ನಾನು
ಇದು ಸ್ಮಾಲ್ ಐತಿ, ಇದು ಎ ಐತಿ, ಇದು ಎ. ಈಗ ಇದರ ವಿಸ್ತೀರ್ಣಕ್ಕ ಒಂದು ಸೂತ್ರವನ್ನು ತೆಗಿಯಕ್ಕೆ ಟ್ರೈ ಮಾಡಿ. ನಾವ್ ಯಾವ್ದನ್ನ ಬಳಸಬಹುದು? ತ್ರಿಭುಜದ ವಿಸ್ತೀರ್ಣ ಈಕ್ವಲ್ ಟು ಪಾದ ಗುಂಡ್ಲೆ ಎತ್ತರ ಭಾಗ್ಲೆ 2. ಅದನ್ನ ಬಳಸಬಹುದು. ಯಾಕೆ ಬಳಸಬಹುದು? ಆಲ್ರೆಡಿ ಪ್ರೂವ್ ಮಾಡಿದೀವಿ. ಸೊ ಅದನ್ನು ಬಳಸ್ಕೊಂಡು ಈಗ ಒಂದು ಹೊಸ ಫಾರ್ಮುಲಾವನ್ನ ತಯಾರು ಮಾಡೋಣ ನಾವು. ಈ ಫಾರ್ಮುಲಾದಲ್ಲಿ ಎಚ್ ಇರಬಾರದು, ಎ ಮಾತ್ರ ಇರಬೇಕು. ಆಲ್ ರೈಟ್. ಇದನ್ನ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದೇನೋ ಬೇಕು. ಆದ್ರೆ ಅದನ್ನ ನಾವು ಪ್ರೂಫ್ ಕೊಡಂಗಿಲ್ಲ. ಈಗ ನಾನು ಹೇಳಿದ್ನಲ್ಲ ನಿಮ್ಗೆ, ಕೆಲವೊಂದು ಮೆಟ್ಲುಗಳನ್ನ ಕೆತ್ತಿದಾರು ಬೇರೆದವರು, ಅವನ್ನ ನಾವು ಬಳಸಬೇಕಾಕತಿ. ಈಗ ಅದನ್ನ ಮೊದಲು ಕೆತ್ತಿರ್ತಾರ, ಕರೆಕ್ಟ್, ಕೆತ್ತಬೇಕಾದ್ರೆ ಅದೇ ಕ್ರಮದಾಗ ಕೆತ್ತಿರ್ತಾರ. ಆದ್ರೆ ಈಗ ನಮಗ ಕೆಲವೊಂದು ಡಿಫಿಕಲ್ಟ್ ಆಗೋದ್ರಿಂದ, ಅದ್ರದ್ದು ಬಹಳ ಕಾಂಪ್ಲೆಕ್ಸ್ ಲಾಜಿಕ್ ಇರೋದ್ರಿಂದ ಅವುಗಳನ್ನ ನಾವು ಒಪ್ಕೋತೇವೆ. ಏನ್ ಒಪ್ಕೊಳ್ಳೋಣ? ಒಂದು ಬಹಳ ಇಂಪಾರ್ಟೆಂಟ್ ಥಿಯರಮ್ ಐತಿ. ಎಲ್ಲಾರು ಇದ್ರ ಹೆಸರು ಕೇಳಿರ್ತೀರಿ. ಯಾರ್ದು? ಮುಖ ಬಾಹುಗಳ ವರ್ಗವು ಸಮ. ಏನ್ ಪೈಥಾಗೋರಸ್ ಥಿಯರಮ್ ಎದಕ್ಕೆ ಸಂಬಂಧಿಸಿದ್ದು? ಲಂಬಕೋನ ತ್ರಿಭುಜಗಳಿಗೆ ವಿಕರ್ಣ ಸಂಬಂಧ. ಪೈಥಾಗೋರಸ್ ಏನ್ ಹೇಳ್ದ ಅಂತಂದ್ರೆ, ಪೈಥಾಗೋರಸ್ ಒಬ್ಬ ಗ್ರೀಕ್ ಗಣಿತಜ್ಞ. ಅವ್ನ್ ಏನ್ ಹೇಳ್ದ ಅಂತಂದ್ರೆ, ಯಾವುದೇ ಲಂಬಕೋನ ತ್ರಿಭುಜದಲ್ಲಿ ಇದು ಎ ಮತ್ತು ಇದು ಬಿ, ಇದು ಸಿ ಆಗಿತ್ತಂದ್ರೆ, ಯಾವುದೇ ಲಂಬಕೋನ ತ್ರಿಭುಜ ಇರಲಿ ಅದ್ರೊಳಗೆ ಏನಾಗಿರ್ತೈತಿ ಅಂತಂದ್ರ, ಏನಾಗಿರ್ತೈತಿ? ಈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡಿದಾಗ ಏನ್ ಸಿಗ್ತೈತಿ ನಮಗ? ಉದಾಹರಣೆಗೆ ಇದು 4 ಸೆಂಟಿಮೀಟರ್ ಆಗಿತ್ತು, ಇದು 3 ಸೆಂಟಿಮೀಟರ್ ಆಗಿತ್ತು ಅಂದ್ರೆ ಇದು ಎಷ್ಟಾಗಿರ್ತೈತಿ? 7 ಸೆಂಟಿಮೀಟರ್. ನೋಡ್ರು, 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ಆಗಿರ್ತೈತಿ. 5 ಸೆಂಟಿಮೀಟರ್ 25 ಹಾಕಿತ್ರಿ, 25 ವರ್ಗ ಹಾಕಿತ್ರಿ, 5 ಸೆಂಟಿಮೀಟರ್ ಬರ್ತೈತ್ರಿ. 3ರ ವರ್ಗ ಪ್ಲಸ್, ನೋಡ್ರಿ ಇಷ್ಟು ಸಿಂಪಲ್ ಇಲ್ಲ ಇದು. ಇವೆರಡು ಕೂಡಿಸಿದ್ರೆ ಇದು ಬರ್ತೈತಿ ಅಂತ ಹೇಳಿಲ್ಲ ಅವ್ನು, ಹಂಗ ಬರೋದಿಲ್ಲ. ಅಂದ್ರೆ ಸಾಧ್ಯತೆ ಎರಡು ಕೂಡಿಸಿದ್ರೆ ಇದು ಅಷ್ಟಾಗುವಂತ ತ್ರಿಭುಜ ಇರ್ತೈತಿ. ಯಾವತ್ತಾರೆ 2 ಬಾಹುಗಳು 3ನೇ ಬಾಹುಗೆ ಸಮ ಇದ್ರೆ ತ್ರಿಭುಜ ಮಾಡಕ್ ಬರ್ತೈತಿ ನಿಮ್ಗ. 3, 4, 7 ತ್ರಿಭುಜ ಮಾಡ್ರಿ. ಇಲ್ರಿ ಸರಿ. ಸೊ ನೋಡ್ರಿ ಎಷ್ಟು ಚಂದ ಐತಿ ಇದು. ಇನ್ ಶಾರ್ಟ್ ಹೇಳ್ಬೇಕಂತಂದ್ರೆ ಸಿ ಈಕ್ವಲ್ ಏನ್ ಹೇಳ್ಬೋದು ನಾವು? ಸ್ಕ್ವೇರ್ ರೂಟ್ ಆಫ್ 7, 9 ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ರೈಟ್, ಏನ್ ಹೇಳ್ಬೋದು ನಾವು? ಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಪೈಥಾಗೋರಸ್ ಥಿಯರಮ್ ಎಲ್ಲರಿಗೂ ಪ್ರೂಫ್ ಅಲ್ಲ, ಅರ್ಥ ಆಯ್ತು? ಥಿಯರಮ್ ಏನಪ್ಪಾ ಅಂತ, ಏನ್ ಫಾರ್ಮುಲಾ ಅನ್ನೋದು ಅರ್ಥ ಆಯ್ತು? ಪ್ರೂವ್ ಮಾಡಿ ನಾವು ಪ್ರೂವ್ ಮಾಡಿ. We have not proved this. We have not proved this. ಸರಿ, ಇದನ್ನ ಬಿ ಪ್ರೂವ್ ಮಾಡಕ್ ಬೇಕ್ರಿ? ಇದನ್ನ ಬಿ ಪ್ರೂವ್ ಮಾಡಕ್ ಆಗಿಲ್ರಿ. ಪ್ರೂವ್ ಮಾಡಿದಾರಲ್ಲ, ಅದಕ್ಕೆ ಅವ್ರ ಹೆಸರು ಕೊಟ್ಟಿದ್ದಾರೆ, ಸುಮ್ಮನೆ ಹೆಸರು ಕೊಟ್ಟಿದ್ದಾರೆ ಪೈಥಾಗೋರಸ್ ಇಂದ. ಪ್ರೂವ್ ಮಾಡಿದ್ದಾರೆ ಇದನ್ನ. ಯಾರು ಪ್ರೂವ್ ಮಾಡಿದಾರು? ನಾನಾ? ಯಾರು ಪ್ರೂವ್ ಮಾಡಿದ್ದಾರೆ? ಪೈಥಾಗೋರಸ್ ಅಜ್ಜಾನ ಪ್ರೂವ್ ಮಾಡಿದ್ದಾನೆ ಇದನ್ನ, ಅದಕ್ಕೆ ಅವನ ಹೆಸರು ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ನಾವು ಇಲ್ಲಿ ಬಳಸಬಹುದು. ಈ ಅಜ್ಜ ಮಾಡಿದ ಕೆಲಸ ನಾವಲ್ಲಿ ಒಪ್ಕೊಳ್ಳೋಣ. ಓಕೆ, ಈಗ ನಾವು ಬಳಸಬಹುದು. ಬಳಸಿ ಇದನ್ನ ಹೆಂಗ ಮಾಡೋರು? ಹೆಂಗ್ ಮಾಡೋರು? ಇದನ್ನು ಬಳಸಬಹುದು, BH/2 ಬಳಸಬಹುದು. ಕರ್ಣ ಅಲ್ಲ, ಏನ್ ಹೇಳ್ಬೇಕು? ಬಿಸಿಗೆ ಸಮಾಂತರ ಯಾಕಂತೀರಿ ನೀವು? ಈಗ್ರಿ AD BDC DC ಈಗ್ರಿ
ಎ ಮತ್ರಿ ಡಿ ಸಿ ಕೂಡಿಸಿರರಿ ಎಡಿ ಸಿಕ್ತೈತ್ರಿ ಅದ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಕೂಡಿಸಿರಲ್ರಿ ಅದ್ರ ವರ್ಗ ತೆಗದ ಮಾಡ್ರಿ ಮತ್ರಿ ಎಡಿ ಮತ್ರಿ ಬಿಡಿ ನಿಮ್ಮೆಲ್ಲ ಬುಕ್ನಾಗ ಮಾಡ್ರಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಬುಕ್ನಾಗ ಮಾಡ್ರಿ, ಅವಾಗ ಗೊತ್ತಾಕೈತಿ ನಿಮ್ಗೆ ಏನೇನ್ ಡಿಫಿಕಲ್ಟಿ ಗೊತ್ತಿಲ್ಲ. ಬುಕ್ನಾಗ ಮಾಡ್ರಲ್ಲ. ಸರಿ, ನಮ್ಗೆ ಬಿಡಿ ಬಾಹುನ ಸ್ಕ್ವೇರ್ ಮಾಡಿ ಮತ್ತು ಎಡಿ ಬಾಹುನ ಸ್ಕ್ವೇರ್ ಮಾಡ್ರಿ ಎ ಸ್ಕ್ವೇರ್ ಸಿಗ್ತೈತ್ರಿ. ಯಾವ್ದು ಬಿ ಡಿ ಸ್ಕ್ವೇರ್ ಪ್ಲಸ್ ಎ ಡಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್? ಹೌದು. ಸಿ ಡಿ ಸ್ಕ್ವೇರ್ ಮತ್ತ ಎ ಸಿ ಸ್ಕ್ವೇರ್ ಮಾಡ್ರಿ ಮತ್ತೆ ಎ ಸ್ಕ್ವೇರ್ ಸಿಗ್ತೈತ್ರಿ. ಹೌದು, ಅದನ್ನ ಏನ್ ಗೊತ್ತಾಗುತ್ತೆ? ಸರಿ, ಹೈಟ್ ಕಂಡಿಡ್ಯಾಕ ಬರ್ತೈತ್ರಿ ಅದಕ್ಕೆ. ಹೈಟ್ ಕಂಡಿಡ್ಯಾಕ ಬರ್ತೈತಿ. ಹೈಟ್ ಹೆಂಗ್ ಕಂಡ ಬಿಡಿ ಗೊತ್ತಿಲ್ಲಲ್ಲ ನಮಗ. ಅದ ರೀ ಎ ಸಿ ಸ್ಕ್ವೇರ್ ದಾಗ್ರಿ ಇಲ್ಲಿ ಡಿ ಸಿ ಸ್ಕ್ವೇರ್ ಕಲರ್ ಆಗ್ ಬರ್ತೈತಲ್ರಿ. ಹೌದ್ರಿ ಸರಿ. ಅಲ್ಲೂ ಹೈಟ್ ಹೆಂಗ್ ಕಂಡಿಡ್ಯಾರ? ಹೈಟ್ ಎಷ್ಟು ಅಂತ ಹೇಳ್ರಿ ನೋಡು. ಸರಿ, ಇವೆರಡು ಕಟ್ ಹಿಡ್ಕೊಂಡು ಅಂದ್ರೆ ಮೂರನೇ ಬಾಹುರಿ ಲಂಬ ಕೋನ ಇರೋದ್ರಿಂದ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಕಂಡುಹಿಡಿಬಹುದ್ರಿ. ಅಲ್ಲ, ಬಟ್ ಬಿ ಡಿ ಮತ್ತು ಡಿ ಸಿ ಗೊತ್ತಿಲ್ಲ ನಮಗ. ಓಕೆ, ಒಂದ್ ನಿಮಿಷ. ನೀವು ಕರೆ ಇದಕ್ಕೆ ವ್ಯಾಲ್ಯೂ ಕೊಡ್ತೇನೆ ನಾನು ಬೇಕಂದ್ರೆ. ಈಗ ಇದು ಎ ಈಕ್ವಲ್ ಟು ನಾನು 5 ಸೆಂಟಿಮೀಟರ್ ಅಂತ ಕೊಟ್ಟೇನೆ. ಇದು 5 ಸೆಂಟಿಮೀಟರ್ ಆಯ್ತು. ಡಿ ಸಿನು 5 ಸೆಂಟಿಮೀಟರ್ ಆಯ್ತು. ಬಿಡಿ ಇನ್ನೇನ್ ಮಾಡೋದು? 2.5 ಸೆಂಟಿಮೀಟರ್ 2.5 ಮಾಡ್ಕೊಳ್ಳೋದ್ರಿ. ಈ ಕಡೆ 2.5 ಈ ಕಡೆ 2.5 ಮಾಡ್ಕೊಳ್ಳೋದು. ನಾ ಏನ್ ಮಾಡ್ಕೋತೇನೆ, ಇದನ್ನ 3 ಮತ್ತು ಇದು 2 ಮಾಡ್ಕೋತೇನೆ. ಅವಾಗ ಏನ್ ಮಾಡಮ್ಮ, ಸೆಂಟಿಮೀಟರ್ ಐತದ ಅಷ್ಟೇ ಗೊತ್ತೈತೆ ನನಗೆ. ಇದು ಎ ಐತಿ ಅಷ್ಟೇ ಗೊತ್ತೈತೆ. ಅದು ಕರೆಕ್ಟ್ ಅರ್ಧಸ್ತೈತ್ರಿ. ಸರಿ, ಅದ್ ಲಂಬವಾಗಿ ಸರಿ ಇದ್ರಿ. ನೀವು ಸಮಾನವಾಗಿ ಅರ್ಧಿಸ್ತೈತ್ರಿ. ಅರ್ಧಿಸ್ಲಿಲ್ಲ ಅಂದ್ರೆ ರೀ ಅದಲ್ಲ ಸಮವಾಗಿ ಓಕೆ, ನಾನು ಲಂಬ ಎಳ್ಕೊಂಡಿದ್ದೇನೆ, ಅದು ಅರ್ಧ ಆಕೈತೆ ಅಂತ ಹೆಂಗ್ ಮೊದಲು ಪ್ರೂವ್ ಮಾಡ್ತೇನೆ. ಸೊ ಫಸ್ಟ್ ನೀವೇನ್ ಪ್ರೂವ್ ಮಾಡ್ಬೇಕಿಲ್ಲ, ಫಸ್ಟ್ ಏನ್ ಮಾಡ್ಬೇಕು, ಬಿ ಡಿ ಈಕ್ವಲ್ ಟು ಡಿ ಸಿ. ಇದನ್ನ ಯಾರು ಪ್ರೂವ್ ಮಾಡ್ತಾರೆ? ಸರಿ, ಸಂಕೇತ ಒಂದ ಸರಿ, ಎ ಬಿ ಸಿ ಡಿ ಸರಿ ಬರ್ತೈತ್ರಿ. ಡಿವೈಡೆಡ್ ಬೈ ಶುಭಂ ಹೇಳು. ಹೇಳ್ತೇನೆ ಅನ್ನತ್ತೆ. ಯಾರು ಹೇಳ್ತೇನಂದ್ರಿ ಇದೀಗ? ಗಣೇಶ್? ಸರಿ ಅದ್ರೋಗ್ರಿ. ಸರಿ ಹೇಳ್ತೀವ್ರಿ. ಸರಿ ಸರಿ ಹೇಳ್ತೀವಿ. ಹೇಳ್ತೀವ್ರಿ ಸರ್. ಓಕೆ, ಶುಭಮ್, ಶುಭಂ ಹೇಳು. ಹೇಳು ಶುಭಂ. ಆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಸಿ ಸ್ಕ್ವೇರ್ ಐತ್ರಿ. ನಮಗಿರಿ ಅದ್ರೋಗ್ರಿ ಒಂದ್ ಲಂಬಕೋನ ತ್ರಿಭುಜದಾಗ ಎರಡ್ ಯಾವ್ರೇ ಮಾಹಿತಿ ಸಿಕ್ಕು ಅಂದ್ರೆ ನಮಗ್ 3ನೇ ಮಾಹಿತಿ ಕಂಡು ಹಿಡಿಯಾಕ ಈಜಿ ಆಗ್ತೈತ್ರಿ. ಖರೆ, ಹೌದು. ನಾವ್ ಈ ಲಂಬವನ್ನ ನಮಗಿಲ್ಲಿ ಖರೆ 2 ಸಿಕ್ಕಿಲ್ಲ ಮಾಹಿತಿ, ಒಂದ ಸಿಕ್ಕತ್ತಿಲ್ಲಿ. ವಿಕರ್ಣ ಅಷ್ಟೇ ಸಿಕ್ಕೈತಿ. ಸಾಮಾನ್ಯ ಇರ್ಲಿ, ಹೌದು. ಎ ಮತ್ತಲ್ಲ ಆ ಲಂಬ ಎರಡು ತ್ರೋಗ್ ಸಾಮಾನ್ಯ ಇರೋದ್ರಿಂದ ಎರಡು ತ್ರಿಭುಜ ಇದನ್ನಾಗ್ತಾವ್ರಿ. ಓಕೆ, ನಾ ಹೆಂಗ್ ಬರ್ಲಿ ಹೇಳ. ಇನ್ನ ಏನ್ ಬರ್ಲಿ ಹೇಳಿ? ನೆಕ್ಸ್ಟ್ ಏನ್ ಬರಲಿ? ನಾ ಬರೀದೇನ್ ಹೇಳು. ನನಗೆ ಎಡಿ ಕಂಡು ಹಿಡಿಬೇಕಾಗೈತೆ. ಹೆಂಗ್ ಬರ್ಲಿ ಹೇಳ? ನಾನು ಎಡಿ ಕಂಡು ಹಿಡಿ ನೋಡ್. ಈಗ 5 ಸೆಂಟಿಮೀಟರ್ ಕೊಟ್ಟಿದ್ದೆ ನಾನು. ನನಗೆ ಎಡಿ ಬೇಕು, ಹೇಳು. 3 ಬಾಹುಗಳು 5 ಸೆಂಟಿಮೀಟರ್ ಅದಾವ ಅಂತ ಹೇಳಿದೆ ನಾನು. ನನಗೆ ಎಡಿ ಹೆಂಗ್ ಕಂಡು ಹಿಡಿಯೋದು ಹೇಳು. ಸರಿ, ನಾ ಹೇಳಿರಿ. ಅದು ಬಿಡಿ. ಸರಿ ನಾ ಹೇಳ್ರಿ. ಹೇಳು ಭಾಗ್ಯಶ್ರೀ. ನಾ ಹೇಳ್ತೇನ್ರಿ. ಹಾ ರೀ ಪಾಟೀಲ್. ಹೇಳು. ಸರಿ, ಅಲ್ರಿ 2 ತ್ರಿಭುಜ ಉಂಟಾಗಿದಾವ್ರಿ. ಎ ಸಿ ರೀ ಅಭಿಮುಖ ಬಾಹು ರೀ ಡಿ ಸಿ ಐತ್ರಿ. ಎ ಅಭಿಮುಖ ಬಾಹು ಡಿ ಸಿ. ಮತ್ರಿ ಎ ಬಿ ಅಭಿಮುಖ ಬಾಹು ರೀ ಬಿ ಡಿ ಐತ್ರಿ.
ಅಭಿಮುಖ ಸಮದ್ವಿಬಾಹು ತ್ರಿಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಐತ್ರಿ. ಇಲ್ಲಿ ಎಲ್ಲಿ ಅದೇನ್ ಸಮಬಾಹು ಹೇಳ್ತೈತಿ? ತ್ರಿಭುಜ. ಒಂದ್ ನಿಮಿಷ ಭಾಗ್ಯಶ್ರೀ, ನೀನ್ ಏನ್ ಎಲ್ಲ ಕನ್ಫ್ಯೂಸ್ ಮಾಡ್ಕೊಳತ್ತೀನಿ ನೋಡಿ. ಇದು ಸಮದ್ವಿಬಾಹು ತ್ರಿಭುಜ ಅಂದ್ರೆ ಹಿಂಗ ಈ ಬಾಹು ಮತ್ತು ಈ ಬಾಹು ಸೇಮ್ ಇತ್ತಂದ್ರ ಇದ್ರ ಎದುರಿಗೆ ಇರುವಂತ ಕೋನಗಳು ಸೇಮ್ ಇರ್ತಾವಂತ. ನೀನೇನ್ ಹೇಳಿದಿ ಎ ಬಿ ಮತ್ತ ಬಿ ಡಿಗಳು ಅಭಿಮುಖ ಬಾಹುಗಳು ಅಂತ. ಇವೆರಡು ಸೇಮ್ ಅದಾವು. ಇವೆರಡು ಸೇಮ್ ಅದಾವು. ಎ ಬಿ ಮತ್ತು ಬಿ ಡಿಗಳು ಸೇಮ್ ಅದಾವ ಇಲ್ಲೇ. ಇಲ್ರಿ. ಮತ್ತೆ ಭಾಗ್ಯಶ್ರೀ ಹೇಳಿದ ಎ ಬಿ ಮತ್ತು ಬಿ ಡಿಗಳು ಅಭಿಮುಖ ಬಾಹುಗಳ್ರಿ ಅಂತ ಹೇಳ್ದಿ. ಅವು ಅಭಿಮುಖ ಬಾಹುಗಳು ಹೌದು, ಆದ್ರ ಅಭಿಮುಖ ಬಾಹುಗಳು ಸಮ ಇಲ್ಲ. ಅದರಿಂದ ಏನ್ ಸಾಧಿಸಾಕತಿ ನೀನು? ಸರಿ, ಅವು ಎರಡು ತ್ರಿಭುಜಗಳು ಸರ್ವ ಸಮಾನ ಸಾಧಿಸ್ಬೇಕ್ರಿ. ಹೌದ್ರಿ ಸರಿ. ಸರಿ ಬಾಬಾ ನಿಯಮ ಬಳಸ್ಬೋದ್ರಿ? ಓಕೆ, ಬಳಸ್ರಿ. ಹಾ ರೀ ಸರಿ. ಸರಿ ಆಕ್ಚುಲಿ ನಾನೊಂದು ಸಿಂಪಲ್ ಆಗಿ ಹೇಳ್ತೇನೆ ನೋಡ್ರಿ. ಈ ಬಿ ಡಿ ಈಕ್ವಲ್ ಟು ಡಿ ಸಿ ಐತಲ್ಲ, ಇದನ್ನ ಈಸಿಲಿ ಸಾಧಿಸಬಹುದು ನಾವು. ಯಾವುದೇ ಒಂದು ಸಮಬಾಹು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಎಳೆದ ಲಂಬ ಇನ್ನು ಒಂದು ಬಿಂದುವಿನಿಂದ ಅದರ ಅಭಿಮುಖ ಬಾಹುವಿಗೆ ಎಳೆದ ಲಂಬ ಆ ಅಭಿಮುಖ ಬಾಹುವನ್ನ ಏನ್ ಮಾಡ್ತೈತಿ? ಅರ್ಧಿಸ್ತೈತಿ ಅಂತ ಸಾಧಿಸಬಹುದು. ನಾನು ಏನ್ ಹೇಳಕತ್ತೆ ನಾನು? ಯಾವುದೇ ಒಂದು ಸಮಬಾಹು ತ್ರಿಭುಜದಲ್ಲಿ ಒಂದು ಬಿಂದುವಿನಿಂದ ಅದರ ಅಭಿಮುಖ ಬಾಹುವಿಗೆ ಎಳೆದಂತಹ ಲಂಬ ಆ ಅಭಿಮುಖ ಬಾಹುವನ್ನ ಅರ್ಧಿಸ್ತೈತಿ. ಅಂದ್ರೆ ಬಿ ಡಿ ಈಕ್ವಲ್ ಟು ಡಿ ಸಿ ಆಕೈತಿ. ಇದು a/2 ಆಕೈತಿ, ಇದು a/2 ಆಕೈತಿ ಅಂತ ಸಾಧಿಸಬಹುದು ನೋಡ್ರಿ. ಹೆಂಗ ಅಷ್ಟು ಸಾಧಿಸ್ಬೇಕಾದ್ರೆ ಒಂದಾಗ್ರಿ ಎರವನ್ನ ಸೂತ್ರ ಬರ್ತದೆ. ಇದನ್ನ ನಾವ್ ಏನ್ ಮಾಡ್ರಿ, ಈ ಚಿತ್ರ ಉಲ್ಟಾ ಮಾಡಿಡ್ರಿ. ಹೆಂಗ್ ಮಾಡ್ರಿ? ಉಲ್ಟಾ ಮಾಡಿದ್ರೆ ಏನಾಕೈತಿ? ಹಿಂಗ್ ಮಾಡಿ ಫ್ಲಿಪ್ ಮಾಡ್ರಿ. ಫ್ಲಿಪ್ ಅಂದ್ರೆ ಏನು? ಫ್ಲಿಪ್ ಮಾಡೋದಂದ್ರೆ ಏನು? ಡಬ್ ಹಾಕ್ರಿ. ಹಾಕಿದ್ರಿ ಡಬ್ಬ? ಹಾ ರೀ. ಈಗ ಈ ಆಕೃತಿನ ಈ ಆಕೃತಿ ಮೇಲೆ ಹೋಗ್ಬಿಡ್ರಿ. ಐಕ್ಯ ಆಗ್ತಾವೋ ಇಲ್ಲೋ? ಆಗ್ಬೇಕೋ ಇಲ್ಲೋ? ಯಾಕೆ ಆಗ್ಬೇಕು ಹೇಳ್ರಿ ನೋಡೋಣ. ಅದ್ರ ಮೇಲೆ ಅಲ್ಲ, ಮೂರು ಬಾಹುಗಳು ಏನಿದಾವ? ಸೇಮ್ ಅದಾವ. ಸೊ ಇವೇನದಾವ? ಹಂಗ ನೋಡಿದ್ರೆ ಸರ್ವ ಸಮ ಅದಾವ ಇವು. ಆಮೇಲೆ ಹಂಗಾದ್ರೆ ಏನ್ ಗೊತ್ತಾತ್ ನಮ್ಗೆ? ಈ ಡಿ ಸಿ ಇದು ಎದಕ್ ಸಮ ಆತು? ಬಿಡಿಗ್ ಸಮ ಆತು. ಬಿಡಿ ಇದು ಗೊತ್ತಾತ್ ನೋಡಿ. ಇದು ಗೊತ್ತಾದ ಕೂಡ್ಲೆ ಇದು ಏನಂಗ ಹಂಗಾದ್ರೆ ಇದು a/2 ಇದ್ದಂಗಾತು. ಇದು a/2. ಈಗ ನಮಗ ಎಡಿ ಅಂತ ಹಿಡಿಬಹುದು ನೋಡಿ. ಈಗ ಎಡಿ ಈಕ್ವಲ್ ಟು ಏನ್ ಮಾಡ್ತೇನೆ ನಾನು? ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ ಯಾಕೆ ಕ್ಲಾಸ್ ಅಂತ ಜಸ್ಟ್ ಹೋಗ್ಬಿಡ್ರಿ. ಆಮೇಲೆ ನೋಡ್ತೇವೆ. a ಸ್ಕ್ವೇರ್ ಮೈನಸ್ a/2 ಸ್ಕ್ವೇರ್. ಇದು ಅರ್ಥ ಆಯ್ತು ಇಲ್ಲಿವರೆಗೆ? ಸರಿ, ಸ್ಟೆಪ್ ಸರ್. ಓಕೆ, ಎಡಿ ಈಕ್ವಲ್ ನೋಡ್ರಿ. ಎಡಿ ಈಕ್ವಲ್ ಏನು? ಎಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಇದನ್ನ ಹೆಂಗ್ ಬರ್ಕೋಬಹುದು? ಎಡಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಡಿ ಸಿ ಸ್ಕ್ವೇರ್. ಅದರಿಂದ ಎಡಿ ಈಕ್ವಲ್ ಟು ಏನ್ ಬರೀಬಹುದು ನಾನು ಯಾವತ್ತು? ಸ್ಕ್ವೇರ್ ರೂಟ್ ಆಫ್ ಎ ಸಿ ಸ್ಕ್ವೇರ್ ಮೈನಸ್ ಡಿ ಸಿ ಸ್ಕ್ವೇರ್. ಈ ವಿಕರಣದ ವರ್ಗ ಮೈನಸ್ ಈ ಬಾಹುವಿನ ವರ್ಗ. ವಿಕರಣದ ವರ್ಗ ಎಷ್ಟೈತಿ? ಎ ಸ್ಕ್ವೇರ್. ಈ ಬಾಹು ಎಷ್ಟೈತಿ? ಡಿ ಸಿ ಎಷ್ಟೈತಿ? a/2 ಐತಿ, ಹಾಫ್ ಐತಿ. ಅಂದಾಜು ಸೇಮ್ ಮಾಡ್ಕೋದ್ರಿ.
ಇದೇ ಎಚ್, ನೆನಪಿರ್ಲಿ ಇದೇ ಎಚ್. ಇದ ಹೈಟ್ ರೀ ಅದ್ರದ್ರಿ. ಸರಿ ಸ್ಕ್ವೇರ್ ಅಂದ್ರೆ ಎಸ್ ಸ್ಕ್ವೇರ್ ಎ ಸಿ ಅಂದ್ರೆ ಏನಲ್ಲ, ಎ ಬಿ ಎ ಸಿ ಬಿ ಸಿ, ಇದಕ್ಕ ನಾ ಏನ್ ಕೊಟ್ಟಿದ್ದೇನೆ, ಸ್ಮಾಲ್ ಎ, ಬಾಹುವಿನ ಅಳತೆ. ಸೊ ಇದೇನ್ ಬಂತು ನಮ್ಗ, ಹೈಟ್ ಬಂತು. ಹೈಟ್ ಸಿಕ್ಕಿತ್ರಿ. ಹೈಟ್ ಸಿಕ್ತು ನನಗೆ. ಅವನ ಸೂತ್ರ ಇದೆ ರೀ. ಇದೇ ಹೈಟ್. ಇನ್ನ ಈ ಹೈಟ್ ಅನ್ನು ಬಳಸಿ ಏನ್ ಮಾಡೋಣ ನಾವು, ವಿಸ್ತೀರ್ಣ. ಕಂಡುಹಿಡಿಯೋದ್ರಿ. ಸೊ ಏರಿಯಾ ಈಕ್ವಲ್ ಟು ಹಾಫ್ ಬಿ ಎಚ್. ಬಿ ಎಚ್ ಅಂದ್ರೆ ಇಲ್ಲಿ ಏನಾಯ್ತು, ಹಾಫ್ ಬಿ ಎಷ್ಟೈತಿ, ಪಾದ ಎಷ್ಟೈತಿ, ಎ, ಎಚ್ ಎಷ್ಟೈತಿ, √3 3a/. divided by 2. ಸೊ a/2 ಸೊ √3 a/2 a square by 2. 4. Okay. ಫಾರ್ಮುಲಾ ಸಿಕ್ತು ನೋಡ್ರಿ. ಇದು ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತಹ ಫಾರ್ಮುಲಾಸ್. ಗೂಗಲ್ ನಾಗ ಸರ್ಚ್ ಮಾಡಿ ನೋಡ್ರಿ, ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತೇಳಿ ಹಿಂಗ್ ಸರ್ಚ್ ಮಾಡೋದು ಗೂಗಲ್ ನಾಗ. ಏರಿಯಾ ಫಾರ್ಮುಲಾ ಫಾರ್ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್, ಸಮಬಾಹು ತ್ರಿಭುಜಕ್ಕೆ ಏನಂತಾರು, Equilateral. ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸರ್ಚ್ ಮಾಡ್ರಿ ಗೂಗಲ್ ನಾಗ, ಇದ ಬರ್ತೈತಿ ನೋಡ್ರಿ, √3a²/4. ಹಾ ರೀ ಸರಿ ಮಾಡ್ತೀವಿ. ಮತ್ರಿ ಸರ್ ಇದು ಬಂದೈತ್ರಿ. ಗುಡ್. ಇದ ಬಂತ್ರಿ ಸರಿ. ಇದ ಬಂದೈತ್ರಿ ಸರ್. ಈಗ ಎಲ್ಲಾ ಇದನ್ನ ಫಾಸ್ಟ್ ಆಗಿ ಮಾಡಿದ್ದೇನೆ ನಾನು. ನೀವು ಇನ್ನೊಮ್ಮೆ ಮನಿ ಒಳಗೆ ಇದನ್ನ ಬರೋಬ್ಬರಿ ಮಾಡ್ಬೇಕು. ಮನಿ ಒಳಗೆ ಬರೋಬ್ಬರಿ ಇದನ್ನ ಮಾಡ್ಬೇಕು, ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಬರ್ತೈತಿ. ಸರ್ ಇದ ಬಂದ್ ಸ್ವಲ್ಪ ಕೆಳಗ್ ತೋರ್ಸಿ. ಸರ್ ಆಮೇಲೆ ಬರ್ಕೋತೇವ್ರಿ ಸರಿ. ಮೇಲಿನ ಚಿತ್ರ ರೀ. ಸರ್ ಸ್ವಲ್ಪ ಮ್ಯಾಗ